ಏನೇನು ಕೆಲಸ ಮಾಡಬೇಕು ಅಂತ ನಿಮ್ಮಮ್ಮ ಹೇಳಿದಾರಾ? ಹೇಳಿದ್ದಾರೆ ಮಾ, ನಿಮ್ಮ ಮೊಮ್ಮಗಳು ಸಾಕ್ಷಿನ ನೋಡ್ಕೋಬೇಕು ಅಂತ. ಆಗತ್ತಾ ನಿನ್ನ ಕೈಯಲ್ಲಿ? ಖಂಡಿತ ಆಗತ್ತೆ ಮಾ, ನಾನು ಚೆನ್ನಾಗಿ ನೋಡ್ಕೋತೀನಿ. ಎಲ್ಲ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾಳಮ್ಮ. ನೋಡು, ನಿಮ್ಮಮ್ಮ ನಿನ್ನ ಬಗ್ಗೆ ತುಂಬ ಒಳ್ಳೆ ಮಾತು ಹೇಳಿರೋದ್ರಿಂದ ನಾನು ಒಪ್ಕೊಂಡಿದ್ದೀನಿ. ನನ್ನ ಮೊಮ್ಮಗಳು ಸಾಕ್ಷಿಗೆ ತಾಯಿ ಇಲ್ಲ. ಅವಳು ಅವ್ರ ಅಪ್ಪನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅವನು ಬೆಳಿಗ್ಗೆ ಹೋಗಿ ರಾತ್ರಿ ಮನೆಗೆ ಬರೋ ತನಕ ಅವಳು ಬೇಜಾರಾಗದೆ ಇರೋ ಹಾಗೆ ನೀನು ನೋಡ್ಕೋಬೇಕು. ನೋಡ್ಕೋತೀನಿ ಮಾ. ಸೂರ್ಯ, ಇವಳೆ ಸಾಕ್ಷಿ ನೋಡ್ಕೊಳಕ್ ಬಂದಿರೋದು. ನಮಸ್ಕಾರ ಸರ್. ನೋಡು, ನನ್ನ ಮಗ ಸಾಕ್ಷಿನ ಅವನೇ ನೋಡ್ಕೊಳ್ತಾ ಇರೋದ್ರಿಂದ ಅವನ ಕೆಲಸಗಳು ಮಾಡ್ಕೊಳಕ್ ಆಗ್ತಾ ಇಲ್ಲ. ನೀನು ಅವಳು ಸಂಪೂರ್ಣ ಜವಾಬ್ದಾರಿ ತಗೊಂಡ್ರೆ ಅವನ ಕೆಲಸಗಳನ್ನ ಮಾಡ್ಕೋಬಹುದು. ಆಯ್ತು ಮಾ. ಅಮ್ಮ, ಸಾಕ್ಷಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಎಲ್ಲಾ ವಿಷಯದಲ್ಲೂ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾಳೆ. ಈಗ ಅವಳನ್ನ ನೋಡ್ಕೊಳ್ಳೋದಕ್ಕೆ ಬೇರೆಯವ್ರನ್ನ ತಂದು ನನ್ನ ಮಗಳನ್ನ ನನ್ನಿಂದ ಯಾಕೆ ದೂರ ಮಾಡ್ತಾ ಇದ್ದೀರಾ? ನಾನ್ಯಾಕೋ ನಿನ್ನ ಮಗಳಿಂದ ದೂರ ಮಾಡಲಿ? ನಿನಗೆ ಅನುಕೂಲ ಆಗಲಿ, ಅವಳಿಗೂ ಅನುಕೂಲ ಆಗಲಿ ಅಂತ ನಾನು ಈ ವ್ಯವಸ್ಥೆ ಮಾಡಿದ್ದೀನಿ. ಆರ್ತಿ ಹೋದಾಗಿಂದ ಸಾಕ್ಷಿ ನೋಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದೆಯಾ? ಅವತ್ತಿಂದ ಆಫೀಸ್ ಕೆಲಸಗಳು ಎಷ್ಟೊಂದು ಪೆಂಡಿಂಗ್ ಆಗಿದೆ. ನೋಡ್ತಾನೆ ಇದ್ದೀನಲ್ಲ, ಆಫೀಸಿಂದ ಎಷ್ಟು ಫೋನ್ ಕಾಲ್ಸ್ ಬಂದರೂ ನೀನು ಆನ್ಸರ್ ಮಾಡದೆ ಕಟ್ ಮಾಡ್ತಿದೀಯಾ. ಎಷ್ಟು ದಿನ ಅಂತ ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ತೀಯ ಹೇಳು? ಹಾಗಂತ ಎಷ್ಟು ದಿನ ಇರುತ್ತೆ ಈ ಅರೇಂಜ್ಮೆಂಟ್ಸು? ಸಾಕ್ಷಿ ದೊಡ್ಡವಳಾಗಿ ಅವಳ ಜವಾಬ್ದಾರಿ ಅವಳೇ ತಗೊಳ್ಳೋ ತನಕ. ನಾನು ಕೊಡೋ ಇನ್ಸ್ಟ್ರಕ್ಷನ್ಸ್ನ ನೀವು ಫಾಲೋ ಮಾಡಬೇಕು. ಇವಳನ್ನ ಒಂದು ಸಿಸ್ಟಮ್ಯಾಟಿಕ್ ವೇಲಿ ಬೆಳೆಸಿದ್ದೀನಿ. ಯಾವ ಟೈಮಲ್ಲಿ ಎದೊಳ್ಬೇಕು, ಯಾವ ಟೈಮಲ್ಲಿ ಮಲಗಬೇಕು, ಯಾವ ಟೈಮಲ್ಲಿ ಊಟ ಮಾಡಬೇಕು, ಯಾವ ಟೈಮಲ್ಲಿ ಹಾಲು ಕುಡಿಬೇಕು, ಯಾವ ಟೈಮಲ್ಲಿ ಟಿವಿ ನೋಡೋದಕ್ಕೆ ಬಿಡಬೇಕು, ಎಲ್ಲ ನೀವು ಅದೇ ರೀತಿ ಫಾಲೋ ಮಾಡಬೇಕು. ಗೊತ್ತಾಯ್ತಾ? ಆಗ್ಲಿ ಸರ್, ನೀವು ಹೇಗೆ ಹೇಳ್ತಿರೋ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇದಕ್ಕಿಂತ ಮೊದಲು ಮಕ್ಕಳನ್ನ ನೋಡ್ಕೊಂಡಿದ್ದೀರಾ ಅಥವಾ ಇದೇ ಮೊದಲ? ಇದಕ್ಕೂ ಮುಂಚೆ ನಾನು ಬೇಬಿ ಸಿಟ್ಟಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಸರ್. ನಿನ್ನ ಹೆಸರೇನಮ್ಮ? ಅರ್ಪಿತಾ. ಅರ್ಪಿತಾ ಅರ್ಪಿತಾ ಅರ್ಪಿತಾ. ಅಮ್ಮನ ಹೆಸರೇ ಇಟ್ಕೊಂಡಿದಾರ. ಹೌದು, ನನ್ನ ಅಮ್ಮನ ತರಾನೇ ನೋಡ್ಕೊಂತಾರ ಅನ್ಸುತ್ತ. ಬಾ ಪುಟ್ಟಿ. ನೋಡು, ನೀನ್ ಹೀಗ್ ಡಲ್ ಆಗಿದ್ರೆ ನೋಡೋಕ್ ಒಂಚೂರು ಚೆನ್ನಾಗಿ ಕಾಣಿಸಲ್ಲ. ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ಅವಾಗ್ಲೂ ನೀನ್ ತುಂಬಾ ಚೆನ್ನಾಗಿ ಕಾಣಿಸೋದು. ಹೌದಾ? ಹಾ, ನೋಡು ನೋಡು ಎಷ್ಟ್ ಚೆನ್ನಾಗಿ ಕಾಣ್ತಿದ್ಯಾ ಅಂತ. ಯಾವಾಗ್ಲೂ ನೀನು ಹೀಗೆ ನಗ್ನಗ್ತಾ ಇರ್ಬೇಕು. ನೀನ್ ಹಾಕಿರೋ ಡ್ರೆಸ್ಸು ತುಂಬಾ ಚೆನ್ನಾಗಿದೆ, ಬ್ಲಾಕ್ ಅಂಡ್ ರೆಡ್. ಇದಕ್ಕೆ ಮ್ಯಾಚಿಂಗ್ ಕ್ಲಿಪ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತ್ಯಾ. ಹಾ, ಹಾಕ್ಲಾ? ನಿನ್ ರೂಮ್ ಎಲ್ಲಿದೆ, ನಂಗೆ ತೋರಿಸ್ತೀಯಾ?
ಲೇ ಏನೇ ಇದು ಡೆಕೋರೇಷನ್ನು? ಬೆಳಿಗ್ಗೆ ಹೋದಾಗ ಚೆನ್ನಾಗೇ ಇದ್ದೆ. ಅದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟಾ? ಹೇಗಾಯ್ತು? ಆಸ್ಪತ್ರೆಯಿಂದ ವಾಪಸ್ ಬರ್ತಾ ರೋಡ್ ಕ್ರಾಸ್ ಮಾಡುವಾಗ ಯಾವುದೋ ಬಸ್ ಬುದ್ಕೊಂಡು ಹೋಯ್ತು. ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ದೆ. ಏನೇ ಬಸ್ ಗುದ್ಕೊಂಡು ಹೋಯ್ತು ಅನ್ನೋದನ್ನ ಅಷ್ಟು ಸಲೀಸಾಗಿ ಹೇಳ್ತಿದ್ಯಾ? ನಿಜ ಹೇಳು, ಏನಾಯ್ತು? ನಿಜವಾಗ್ಲೂ ಇಷ್ಟೇ ನಡೆದಿದ್ದು. ನಿಜ ಹೇಳೇ. ನಡೆದಿರೋದಂತಾನೆ ಹೇಳಬೇಕು. ಇಷ್ಟೇ ನಡೆದಿದ್ದು. ಯಾವ ಬಸ್ಸು? ಪ್ರೈವೇಟ್ ಬಸ್. ನಿಮ್ಮ ಅಮ್ಮನ್ನ ನೋಡಕ್ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು ಅಥವಾ ನೋಡ್ಕೊಂಡು ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು? ಮಾತಾಡೆ. ಇಲ್ಲ, ಅಮ್ಮನ ನೋಡೋಕ್ಕಾಗಿಲ್ಲ. ಆಸ್ಪತ್ರೆ ಕಡೆಗೆ ರೋಡ್ ದಾಟುವಾಗ ಆಕ್ಸಿಡೆಂಟ್ ಆಯಿತು. ಅಂದ್ರೆ ನಿಮ್ಮಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಲ್ಲ, ನೀನ್ ನನಗೆ ಸುಳ್ಳು ಹೇಳಿದೆ. ನಮ್ಮ ಹುಷಾರಿಲ್ಲ ಅಂತ ನಾನು ಯಾಕೆ ಸುಳ್ಳು ಹೇಳಿ? ಸುಳ್ಳು ಪೊಗಳಿದ್ರೆ ಇರೇ ಇನ್ನೊಂದು ಕೈನ ಶೋಕೇಸ್ ನಲ್ಲಿ ಇಟ್ಬಿಡ್ತೀನಿ. ನಿಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ ನಿಮ್ಮ ಅಪ್ಪನೇ ಅಲ್ವಾ ಕರೆದ್ಬಿಟ್ಟು ಈ ರೀತಿ ಹೊರಟಿರೋದು? ನಂಗೆ ಯಾಕೆ ನಮ್ಮ ಅಪ್ಪನೇ ಹೊಡಿಸ್ತಾರೆ? ಅವ್ರು ಯಾರು ಹೊಡಿಸಿಲ್ಲ ನನ್ಗೆ. ಆಕ್ಸಿಡೆಂಟ್ ಆಗಿದ್ದು. ನಿನ್ ಸ್ಪೀಕರ್ನ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಕರ್ಸ್ಕೊಂಡು ಆ ಸೋಡಾಗ ಸೂರ್ಯ ಅವನೇ ಕಡೆ ನಿನ್ಗೆ ಹೊಡ್ಸಿದ್ದು. ಅಯ್ಯೋ, ಅವ್ರು ಯಾಕೆ ನನ್ಗೆ ಹೊಡಿಸ್ತಾರೆ? ನನ್ನ ಮಾತು ನಂಬಿ ಅಮ್ಮ ಕೈ ಬಿಡಿ. ನನ್ನ ಮಾತು ನಂಬಿ ಬಿಟ್ಬಿಡ್ತೀನಿ ನೋಡು. ನನಗೆ ಚೆನ್ನಾಗಿ ಗೊತ್ತು ಕಣೆ, ಬಸ್ ಡಿಕ್ಕಿ ಹೊಡೆದಿದ್ರೆ ಇಷ್ಟೊತ್ತಿಗೆ ನೀನು ವಾಲ್ ಪೋಸ್ಟ್ ಆಗಿರ್ತಿದ್ದೆ. ಸಿಂಗಲ್ ಪೀಸ್ ಆಗಿ ಮನೆ ತನಕ ನಡ್ಕೊಂಡ್ ಬರ್ತಿರ್ಲಿಲ್ಲ. ನೋಡ್ತಾ ಇರೋ ಆ ಸೂರ್ಯಂಗ್ ಏನ್ ಮಾಡ್ತೀನಿ ಅಂತ. ಇದೆಲ್ಲ ಅವನದೇ ಕೆಲಸ. ಪ್ಲೀಸ್ ನನ್ನ ಮಾತು ನಂಬಿ. ನನಗೆ ಆಕ್ಸಿಡೆಂಟ್ ಆಗಿದ್ದು ನಿಜ. ಬೇಕಾದ್ರೆ ನನ್ನ ಫ್ರೆಂಡ್ ನನ್ನ ಜೊತೆಗಿದ್ಲು, ಅವಳಿಗೆ ಫೋನ್ ಮಾಡ್ಕೊಡ್ತೀರಾ? ಅವಳ ಜೊತೆ ಮಾತಾಡಿ. ಯಾರ ಜೊತೆನೂ ಮಾತಾಡಲ್ಲ, ಯಾರನ್ನು ನಂಬಲ್ಲ ನಾನು. ಮಕ್ಕಳಿಗೆ ಇವರೇ ನಿಮ್ಮಪ್ಪ ಅಂತ ಹೇಳೋದಕ್ಕೆ DNA ಟೆಸ್ಟ್ ಮಾಡ್ಸೋ ಕಾಲ ಕಣೆ ಇದು. ಅಂತದ್ರಲ್ಲಿ ನಿನ್ನ ಫ್ರೆಂಡ್ ಅವಳನ್ನ ಹೆಂಗೆ ನಂಬಲಿ? ನನಗೆ ಚೆನ್ನಾಗಿ ಗೊತ್ತು. ನಿಮ್ಮಪ್ಪ ಅಮ್ಮಂಗೆ ಹುಷಾರಿಲ್ಲ, ಹಾಸ್ಪಿಟಲ್ ಇದ್ದಾರೆ ಅಂತ ಹೇಳಿ ನಿನ್ನ ಮನೆ ಕರ್ಸ್ಕೊಂಡು ಆ ಸೋಡಾ ಬುಡ್ಡಿ ಕೈಲಿ ನಿಂಗೆ ಹೊಡ್ಸಿದ್ದಾರೆ. ಇದೇ ಸತ್ಯ. ಡೈರೆಕ್ಟ್ ಆಗಿ ನನಗೆ ಆಹ್ವಾನ ಕೊಡ್ತಾನ ಅವನು. ಸೂರ್ಯ, ನೀನು ಮುಳುಗೋ ಟೈಮ್ ಹತ್ರ ಬಂತು ಕಣೋ. ಹಳ್ಳಿಲೇ ನಿನ್ನ ಮುಗಿಸ್ಬೇಕು ಅಂತಿದ್ದೆ, ಹೇಗೋ ತಪ್ಪಿಸ್ಕೊಂಡ್ಬಿಟ್ಟೆ. ನಿನ್ನ ಪಾಲಿಗೆ ನಾನೇ ರಾವಣ. ಇವತ್ತಿಂದ ನಿನ್ನ ಕೌಂಟ್ ಡೌನ್ ಶುರು ಐತೆ ಕಣ. ನಿನಗೆ ಮಾರಿ ಹಬ್ಬ. ನನ್ನ ಹೆಂಡತಿಗೆಲ್ಲ ವಿಷಯ ಗೊತ್ತಿತ್ತು, ಆದರೂ ಅದನ್ನು ನಮ್ಮಿಂದ ಮುಚ್ಚಿಟ್ರು ಅಂತ ಹೇಳ. ನಮ್ಮ ಮನೆ ಮರ್ಯಾದೆ ಗಾಳಿಗೆ ದೂರ್ಕೊಂಡು ಹೋಗೋ ಹಾಗೆ ಎಲ್ಲವನ್ನೂ ಮುಚ್ಚಿಟ್ರು ಅಂತ ಹೇಳ. ಇದ್ಯಾವುದೂ ನನ್ನ ಹೆಂಡತಿಗೆ ಗೊತ್ತಿಲ್ಲ, ತಾನು ಮುಗ್ದೆ ಅಂತ ಹೇಳ. ಹಾಗೆ ಹೇಳಕ್ಕಾಗಲ್ಲ ಆರ್ತಿಯವರೇ, ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿತ್ತು. ಇನ್ನು ಭೂಮಿಗೆ ಬರ್ದಿರೋ ಮಗು ಬಗ್ಗೆ ಅಷ್ಟೆಲ್ಲ ಕಾಳಜಿ ಇಟ್ಟವ್ರು ಅವರು. ಆದ್ರೆ ಅದನ್ನೆಲ್ಲ ಮರೆತು ಅವ್ರ ಮಗಳನ್ನೇ ದಾರಿ ತಪ್ಪಿಸ್ಬಿಟ್ರಲ್ಲ ನೀವು. ನಿಮ್ ಮುಕ್ತಲ್ ನಗು, ಆದ್ರೆ ಮನ್ಸೆಲ್ಲ ಬರೀ ವಿಷ. ಬೇಡ ಬೇಡ ಅಂದ್ರು ನನಗೆ ಒತ್ತಾಯ ಮಾಡಿ ಇವ್ರನ್ನ ತಂದು ನನಗೆ ಗಂಟಾಕಿದ್ರಿ. ಇವ್ರು ಮಾಡಿದ್ದೇನು? ಬೆದ್ ಸಂಸಾರ ನಾವು ಹೊಡೆದ್ರು. ಯಾಕೆ ಬೇಕಾಗಿತ್ತು ನನಗೆ ಪುನರ್ವಿವಾಹ? ಯಾಕೆ ಬೇಕಾಗಿತ್ತು ನನಗೆ ಪುನರ್ವಿವಾಹ? ಅಮ್ಮ, ಯಾಕಮ್ಮ ಯಾವಾಗಲೂ ಅಳ್ತಾ ಇರ್ತೀರಾ? ಹಾಗೇನೂ ಇಲ್ಲ ಪುಟ, ತಗೋ. ಈ ಪುನರ್ವಿವಾಹದಿಂದ ನಮ್ಮ ಮನೆ ಮಗು ಯಾರ್ದೋ ವಂಚನೆಗೆ ಬಲಿ ಆಯ್ತು. ಈ ಪುನರ್ವಿವಾಹದಿಂದ ನಮ್ಮ ಮನೆ ಮರ್ಯಾದೆ ಹಾಳಾಯ್ತು. ಯಾಕೆ ಬೇಕಾಗಿತ್ತು ನನಗೆ ಈ ಪುನರ್ವಿವಾಹ? ಅಮ್ಮ, ಅನ್ನ ಖಾಲಿ. ಸಾರಿ ಕಣೋ, ಕಲ್ಸ್ಕೊಂಡು ಬರ್ತೀನಿ.
ಯಾಕೆ ಬೇಕಾಗಿತ್ತು ನನಗೆ ಪುನರ್ವಿವಾಹ? ಹೀಗಾಗಲೂ ರಾತ್ರಿ ಮಕ್ಳು ಮುಂದೆ ಅಳ್ತಾ ಕೂತ್ರೆ ಅವ್ರೇನ್ ಅನ್ಕೋತಾರೆ ಹೇಳು? ಎಷ್ಟು ದಿನ ಅಂತ ಇದೇ ಯೋಚನೆಯಲ್ಲಿ ಮುಳುಗಿರ್ತೀಯ ನೀನು? ನೀನು ಆ ಮನೇನ ಸೂರ್ಯನ ಬಿಟ್ಟು ದೂರ ಬಂದಾಗಿದೆ. ಆ ಯೋಚನೆಗಳಿಂದ ನೀನು ಹೊರಗೆ ಬರಲೇಬೇಕು. ಹೊಸ ಬದುಕು ಕಟ್ಕೋಬೇಕು ಕಣೆ. ಎಷ್ಟು ದಿನ ಅಂತ ಭೂತಕಾಲದಲ್ಲಿ ಬದುಕಿರ್ತೀಯ ನೀನು? ಏನ್ ಮಾಡ್ಲಿ ಅಮ್ಮ, ಸೂರ್ಯ ಅವ್ರ ನೆನಪನ್ನ ಅಳ್ಸಾಕೋಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೆ ನನ್ನ ಕೈಲಿ ಆಗ್ತಾ ಇಲ್ಲ. ಬೇಡ ಬೇಡ ಅಂದ್ರೆ ಅವರೇ ನೆನಪಾಗ್ತಾರೆ. ಅವ್ರ ಜೊತೆ ಕಳೆದಿದ್ದು ಒಂದೊಂದು ಕ್ಷಣನೂ ಸಿನಿಮಾದ ರೀಲ್ ತರ ಮತ್ತೆ ಮತ್ತೆ ಮನ್ಸಲ್ಲಿ ಓಡೋದಕ್ಕೆ ಶುರುವಾಗುತ್ತೆ. ಆದ್ರೆ ಮನ್ಸಲ್ಲಿ ಓಡೋ ಸಿನಿಮಾ ನಿಲ್ಲೋದೇ ಇಲ್ಲಮ್ಮ. ಇಲ್ಲ ನನ್ನ ಸಿನಿಮಾನೋ ಬರ್ದೇನೋ ಪ್ರೇಕ್ಷಕಿನೋ ಅಥವಾ ಮನ್ಸು ಒಂದು ಅರ್ಥ ಆಗ್ತಾ ಇಲ್ಲ. ನನ್ನ ಮನ್ಸು ಸೂರ್ಯ ಅವ್ರ ನೆನಪಲ್ಲಿ ಆಳವಾಗಿ ಹೂತು ಹೋಗ್ಬಿಟ್ಟಿದೆ. ನನ್ನ ಮನ್ಸನ್ನ ವಾಪಸ್ ತಂದು ಹತೋಟಿಲಿ ಇಟ್ಕೊಳ್ಳೋಣ ಅಂದ್ರೆ ನನ್ನ ಕೈಲಿ ಆಗ್ತಾ ಇಲ್ಲ ಅಮ್ಮ. ಇಷ್ಟಕ್ಕೆಲ್ಲ ಮೂಲ ಕಾರಣ ನೀವು ಮಾಡಿಸಿದ ಪುನರ್ವಿವಾಹ. ನನ್ನ ಈ ಸ್ಥಿತಿಗೆ ನೀವೇ ಕಾರಣ ಅಮ್ಮ. ನಿನ್ ಸ್ಥಿತಿಗೆ ನಾನು ಕಾರಣ ಏನೇ? ನಿಮ್ಮ ಮಗ ನನ್ನನ್ನ ಬಿಟ್ಟು ಹೋದ್ಮೇಲೆ ನನ್ನ ಜೀವನ ಇಷ್ಟೇ ಅಂತ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ನನ್ನ ಮನಸ್ಸು ಆ ಒಂಟಿ ಬದುಕಿಗೆ ಸಿದ್ಧವಾಗಿತ್ತು. ಜೀವನ ಪೂರ್ತಿ ಆದಿತ್ಯನಿಗೋಸ್ಕರನೇ ಬದುಕ್ತೀನಿ ಅಂತ ನಾನು ನಿರ್ಧಾರ ಮಾಡಿದ್ದೆ. ಆದರೆ ನೀವು ಬರಲಾಗಿದ್ದ ನನ್ನ ಬದುಕಿಗೆ ಪುನರ್ವಿವಾಹ ಅನ್ನೋ ಹೆಸರಂತಂದ್ರಿ. ಬಣ್ಣ ಬಣ್ಣ ಕನಸಿನ ಹೂದೋಟನ ತೋರಿಸ್ಕೊಟ್ರಿ. ಆಗ ನಾನು ಆ ಸುಂದರವಾದ ಬದುಕಿಗೆ ಹೊಂದ್ಕೊಳ್ತಾ ಹೋದೆ. ಮನಸ್ಸು ಅನ್ನೋ ಆಕಾಶದಲ್ಲಿ ಕತ್ಲು ಹೋಗಿ ಬೆಳಕು ತುಂಬಿಕೊಳ್ತು. ಆಗ ನಾನು ಮೊದಲೇ ಮದುವೆ ಆಗಿದ್ದೇನೋ ಅಂತ ನಾನೇ ಸಂಶಯ ಪಟ್ಕೊಳ್ಳೋಷ್ಟು ಇದ್ದಕ್ಕಿದ್ದಾಗೆ ಸಂತೋಷ ನನ್ನ ಜೀವನದಲ್ಲಿ ಬಂತು. ಎಷ್ಟು ದಿನ ನನ್ನ ಮನಸ್ಸು ಆ ಸುಖದ ಜೀವನಕ್ಕೆ ಅಡ್ಜಸ್ಟ್ ಆಗ್ಬಿಡ್ತು. ಆದರೆ ಮತ್ತೆ ಖಾಲಿ ಬದುಕಕ್ಕೆ ಬರೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಅಮ್ಮ. ಚಿಕ್ಕ ಮಗು ಥರ ಹಠ ಮಾಡ್ತಾ ಇದೆ. ನಾನು ಏನು ಮಾಡಲಿ ಹೇಳಿ? ನಿನಗೆ ಪುನರ್ವಿವಾಹ ಮಾಡಿಸಿ ನಾನು ತಪ್ಪು ಮಾಡಿಬಿಟ್ಟೆ ಆರ್ತಿ. ಅದರಿಂದ ನಿನ್ನ ಬದುಕಿಗೆ ಸುಖ ಸಂತೋಷ ಸಿಗುತ್ತೆ ಅಂತ ನಾನು ಅನ್ಕೊಂಡೆ. ನಿನ್ನ ಬದುಕಲ್ಲಿ ನಾನು ದೇವರಾಗೋಕೆ ಹೊರಟೆ. ಆದರೆ ನನ್ನ ಈ ಆಸೆ ನಿನ್ನ ಮನುಷ್ಯನಾಗಿರೋಕ್ಕೂ ಬಿಡ್ಲಿಲ್ಲ ಅಂತ ಈಗ ಅರ್ಥ ಆಗ್ತಾ ಇದೆ. ಇನ್ನು ಮುಂದೆ ನಿನ್ನ ಜೀವನನ ಸರಿ ಮಾಡೋದು ನನ್ನ ಜವಾಬ್ದಾರಿ ಕಂದ. ನಾನ್ ತೋರಿಸಿರೋ ಆ ಸೂರ್ಯ ಅನ್ನೋ ಕೆಟ್ಟ ಕಲ್ಸನ್ನ ಮತ್ತೆ ಬಿಡಬೇಕು ನೀನು. ನಿನಗೆ ಪುನರ್ವಿವಾಹ ಆಗೇ ಇರ್ಲಿಲ್ಲ, ಅದೊಂದು ಕನಸು ಅನ್ಕೊಂಡು ಹಳೆ ನೆನಪಿನ ನಿದ್ರೆಯಿಂದ ಎಚ್ಚರ ಮಾಡ್ಕೊ. ನೀನ್ ಹಳೇದನ್ನೆಲ್ಲ ನೆನೆಸ್ಕೊಂಡು ಅಳೋದನ್ನ ನನ್ನ ಕೈಲೇ ನೋಡಕ್ಕಾಗಲ್ಲ. ಇನ್ನು ಆ ಮಕ್ಳು ಹೇಗೆ ಸಹಿಸ್ಕೋತಾರೆ? ಆ ಮಕ್ಳಿಗೋಸ್ಕರನಾದ್ರೂ ನೀನ್ ಹಳೇದನ್ನ ಮರಿಲೇಬೇಕು. ನಿನಗಿಷ್ಟು ನೋವು ಕೊಟ್ಟ ಆ ಸೂರ್ಯನ ನೀವು 15 ನಿಮಿಷ ಲೇಟು. ಸಾರಿ ಸರ್, ಬಸ್ ಲೇಟ್ ಆಯ್ತು. ನಾಳೆಯಿಂದ ಕರೆಕ್ಟ್ ಟೈಮಿಗೆ ಬರ್ತೀನಿ. ಸಾಕ್ಷಿ ನಿಮ್ಗೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ.
ಅವಳೇನಾದರೂ ಹಠ ಮಾಡಿದ್ರೆ ಹೇಳಿ. ಹಾಗೆಲ್ಲ ಏನೂ ಇಲ್ಲ ಸರ್. ಆದಷ್ಟು ಬೇಗ ಸಾಕ್ಷಿ ನಂಗೆ ಅಡ್ಜಸ್ಟ್ ಆಗ್ತಾಳೆ. ಮಕ್ಕಳನ್ನ ಒಲಿಸ್ಕೊಳ್ಳೋದು ಒಂದ್ ಕಲೆ, ಅದ್ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಮಾತು ಕಡಿಮೆ ಮಾಡಿ. ಯಾರಿದು? ನೀನೇ ಹೇಳಿ ನೋಡೋಣ. ದೊಡ್ಡಮ್ಮನೂ ಅಲ್ಲ, ಚಿಕ್ಕಮ್ಮನೂ ಅಲ್ಲ, ಅಜ್ಜಿನೂ ಅಲ್ಲ, ಮತ್ತಿನ್ಯಾರಿದು? ನನ್ನ ಹೆಸರು ಕೇಳಿದ್ರೆ ನಿಂಗೂ ಅಪ್ಪಂಗೂ ತುಂಬಾ ಇಷ್ಟ ಆಗತ್ತೆ. ಅರ್ಪಿತಾ. ವಾವ್, ಎಷ್ಟು ಕರೆಕ್ಟ್ ಆಗಿ ಹೇಳ್ದೆ. ವೆರಿ ಗುಡ್ ಗರ್ಲ್. ನಾನ್ ತಲೆ ಬಚ್ಚಲಾ? ನಿನ್ ತಲೆ ಕೂದಲು ತುಂಬಾ ಸ್ಟ್ರಾಂಗ್ ಆಗಿದೆ. ದಿನ ಇದೇ ತರ ಎಣ್ಣೆ ಹಚ್ಚಿ ನೀಟಾಗಿ ತಲೆ ಬಾಚಿದ್ರೆ ಇಷ್ಟುದ್ದ ಕೂದಲು ಬರುತ್ತೆ. ಹೌದಾ? ನನ್ನ ಅಮ್ಮಂಗೂ ಇಷ್ಟುದ್ದ ಕೂದ್ಲಿತ್ತು. ಹೌದಾ? ನೀನು ದೊಡ್ಡೋಳಾದ್ಮೇಲೆ ನಿಂಗೂ ಅಷ್ಟುದ್ದ ಕೂದಲು ಬರುತ್ತೆ. ಸಾಕ್ಷಿ ಪುಟ್ಟ, ನಂಗೊಂದ್ ಜೋಕ್ ನೆನ್ಪಾಗ್ತದೆ, ಹೇಳಲಾ? ಒಂದ್ ಊರಲ್ಲಿ ಒಂದ್ ಹುಡುಗಿಗೆ ಬರೀ 2 ಕೂದ್ಲಿತ್ತಂತೆ. ಅವಳ 2 ಕೂದಲಲ್ಲೇ ಜಡೆ ಹಾಕೊಂಡು ಹೋಗ್ತಿದ್ಲಂತೆ. ಹೌದಾ? 2 ಕೂದಲೆಲ್ಲ ಜಡ ಹಾಕೊಂತಿದ್ಲ. ಇನ್ನು ಕೇಳು. ಒಂದಿನ ಹೀಗೆ ತಲೆ ಬಚ್ಕೋಬೇಕಾದ್ರೆ 2 ಕೂದಲಲ್ಲಿ 1 ಕೂದಲು ಕಟ್ಟಾಯ್ತಂತೆ. ಆಮೇಲೆ ಅವ್ರಮ್ಮ, ನಿಂಗ್ 1 ಕೂದಲು ಕಟ್ಟಾಯ್ತಲ್ಲ, ಇನ್ ಒಂದೇ ಕೂದಲಲ್ಲಿ ಹೇಗ್ ಜಡೆ ಹಾಕೋತ್ಯಾ ಅಂತ ಕೇಳಿದ್ರಂತೆ. ಅದಕ್ಕೆ ಅವಳು ಏನಂದ್ಲಂತೆ ಗೊತ್ತಾ? ಇನ್ಮೇಲೆ ನಾನು ಜಡನೆ ಹಾಕೊಳ್ಳಲ್ಲ, ಕೂದಲು ಹಾಗೆ ಬಿಟ್ಕೊಂಡು ಹೋಗ್ತೀನಿ ಇಲ್ಲಂತೆ. ಸಾಕ್ಷಿ ಪುಟ್ಟ, ಇದಕ್ ಮ್ಯಾಚಿಂಗ್ ಹೇರ್ ಬ್ಯಾಂಡ್ ಹಾಕ್ಲಾ? ನಮ್ಮ ಅಮ್ಮನು ಹಿಂಗೆ ಏನೇನೋ ಜೋಕ್ಸ್ ಮಾಡಿ ನಗಿಸ್ತಾ ಇದ್ರು. ಹಾಗಾದ್ರೆ ನಿಂಗ್ ನಾನು ತುಂಬಾ ಇಷ್ಟ ಆದ್ನಾ? ತುಂಬಾ 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 ಇಷ್ಟ ಆದ್ರಿ. ನಿಂಗೇನೋ ನಾನು ತುಂಬಾ ಇಷ್ಟ ಆದೆ. ಆದ್ರೆ ನಿಮ್ಮ ಅಪ್ಪಂಗೆ ನಾನು ಇಷ್ಟ ಆದ್ನೋ ಇಲ್ವೋ? ಅಂದ್ರೆ ನಿಮ್ಮ ಅಪ್ಪಂಗೆ ನನ್ ಕೆಲ್ಸ ಇಷ್ಟ ಆಯ್ತೋ ಇಲ್ವೋ, ಅವ್ರು ನನ್ಗೆ ಇಲ್ಲಿ ಕೆಲ್ಸಕ್ಕೆ ಇಟ್ಕೋತಾರೋ ಇಲ್ವೋ ಅಂತ. ನೀವೇನು ಯೋಚನೆ ಮಾಡ್ಬೇಡಿ, ನಂಗೆ ಯಾವ್ದು ಇಷ್ಟ ಆಗ್ತದೋ ಅಪ್ಪಂಗೂ ಇಷ್ಟ ಆಗ್ತಾರ. ಸಾಕ್ಷಿ, ನಿಮ್ಮಮ್ಮ ನಿನ್ನ ಏನಂತ ಕರೀತಿದ್ರು? ಸ್ವೀಟಿ ಪೈ ಅಂತ ಕರೀತಾ ಇದ್ರು. ಓ, ಸ್ವೀಟಿ ಪೈ. ನಾನು ನಿನ್ ಹಾಗೆ ಕರಿಬೋದಾ? ಓ, ಕರೀರಿ, ಅಮ್ಮ ಕರ್ದಂಗೆ ಅನ್ಸುತ್ತ. ಓಕೆ ಸ್ವೀಟಿ ಪೈ. ನಾನ್ ನಿಮ್ಮನ್ನ ಏನಂತ ಕರೀಲಿ? ನಿಮ್ ಡ್ಯಾಡಿ ನಿಮ್ ಮಮ್ಮಿನ ಏನಂತ ಕರೀತಿದ್ರು? ಆರ್ತಿ ಅಮ್ಮನ ಆರ್ತಿ ಅವ್ರೆ ಅಂತ ಕರೀತಿದ್ರು. ಅರ್ಪಿತಾ ಅಮ್ಮನ ಅಪ್ಪಿ ಅಪ್ಪಿ ಅಂತ ಕರೀತಿದ್ರು. ನಿಂಗೆ ಇಷ್ಟ ಆಗೋದಾದ್ರೆ ನೀನ್ ನನ್ನ ಅಪ್ಪಿ ಅಪ್ಪಿ ಅಂತಾನೆ ಕರಿಬೋದು. ಓಕೆ, ಅಪ್ಪಿ ಅಂತಾನೆ ಕರಿತೀನಿ. ಸ್ವೀಟಿ ಪೈ. ನೀನೇನೋ ನನ್ನ ಹಾಗೆ ಕರಿತ್ಯಾ, ಆದ್ರೆ ನಿಮ್ ಡ್ಯಾಡಿಗೆ ಇಷ್ಟ ಆಗುತ್ತೋ ಇಲ್ವೋ, ಆಮೇಲೆ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ? ಯಾಕೆ ಕೋಪ ಮಾಡ್ಕೊಂತಾರ? ನಾನ್ ಹೇಳ್ತೀನಿ ನಾನ್ ಈ ಹೆಸರು ಇಟ್ಟಿದ್ದು ಅಂತ. ಡ್ಯಾಡಿ, ಡ್ಯಾಡಿ. ಸಾಕ್ಷಿ, ಏನಾಯ್ತಮ್ಮ? ಯಾಕೆ? ನಂಗೆ ಏನ್ ಇಷ್ಟ ಆದ್ರೂ ನಿಮ್ಗೂ ಅದೇ ಇಷ್ಟ ಆಗುತ್ತೆ ಅಲ್ವಾ? ಎಸ್, ಆಫ್ ಕೋರ್ಸ್. ಅಪ್ಪ, ನನ್ನನ್ನು ನೀವು ನಂಬ್ತಾನೆ ಇಲ್ಲ. ನಂಗೆ ಇವ್ರು ತುಂಬಾ ಇಷ್ಟ ಆದ್ವು. ನಿಮ್ಗೂ ಇವ್ರು ಇಷ್ಟ ಆದ್ವು ಅಲ್ವಾ? ಇನ್ಮೇಲೆ ಇವ್ರನ್ನ ಅಪ್ಪಿ ಅಂತ ಕರಿತೀನಿ. ಅಪ್ಪಿ 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 ಸುಮ್ಮನೆ ಇರು ಅಪ್ಪಿ. ಅಪ್ಪಿ ನೀರ್ ಹಾಕ್ಬೇಡ ಅಪ್ಪಿ. ಹೌದಾ? ಆ ಹೆಸರು ನಾನು ನಿಮ್ಮ ಅಮ್ಮನ ಕರೀತಾ ಇದ್ದಿತ್ತು. ಹೌದು, ನಾನು ಇನ್ಮೇಲೆ ಇವ್ರನ್ನ ಹಾಗೆ ಕರೆಯೋದು. ಈಗ ಇವ್ರ ಹತ್ರ ನಾ ಅಮ್ಮನ ಕೆಲಸ ಮಾಡೋದು. ಇನ್ಮೇಲೆ ಇವ್ರನ್ನ ಹಾಗೆ ಕರೀತೀನಿ. ಸಾಕ್ಷಿ, ಸ್ಕೂಲಿಗೆ ಲೇಟ್ ಆಯ್ತು, ಗಾಡೀಲಿ ಹೋಗ್ತಾ ಮಾತಾಡೋಣ ಬಾ. ಅಪ್ಪಿ ಬಾಯ್. ಬಾಯ್.